ಕೆಳಗಡೆ ಸಾಕಷ್ಟು ಪ್ರೀಕರಣ ಆಗಿದೆ, ಕೆಲವು ಸ್ವಾಮೀಜಿಗಳ ಮಾತಾಡಿದ ಆಡಿಯೋ ವೈರಲ್ ಆಗಿದೆ, ಏನಂತ ಹೇಳ್ಬೇಕು? ನೋಡಿ, ಒಂದು ನಾನು ಹೇಳ್ತೀನಿ, ಇತ್ತೀಚೆಗೆ ಈಗ ಒಂದು ಶಾಸಕರ ಮೇಲೆಗೆ ಲಂಚದ ಆರೋಪ ಮತ್ತು ಅವರು ರೈಟ್ ಹ್ಯಾಂಡ್ ಸಿಕ್ಕರು ಅನ್ನುವಂಥದ್ದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದೆ. ಓಕೆ, ಆದರೆ ಈ ಕಾನೂನು ರೀತಿ ಏನು ಕ್ರಮ ಆಗಬೇಕು ಅದು ಆಗ್ತದೆ. ಯಾರಾದರೂ ತಪ್ಪು ಮಾಡಿದರೆ ಅದು ಕಾನೂನು ರೀತಿ ಏನು ಕ್ರಮ ಆಗಬೇಕು ಆಗಲಿ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ನಮ್ಮ ಡಾಕ್ಟರ್ ಲಮಾಣಿ ಆತ ಇರ್ಬೋದು, ಹಿಂದೆ ಸಂಪಂಗಿ ಅಂತ ಹೇಳಿ 2009-10ರಲ್ಲಿ BJP ಶಾಸಕರಿದ್ದು ಸಂಪಂಗಿ ಅಂತೇಳಿ, ಆತನ ಮೇಲೂ ಸಹಿತ ಲೋಕಾಯುಕ್ತ ದಾಳಿಯಾಗಿ ಆತನೂ ಸಿಕ್ಕಿದ್ದ. ಮತ್ತು ಇವತ್ತು ಡಾಕ್ಟರ್ ಲಮಾಣಿ ಇವತ್ತು ಸರ್ಕಮ್ಸ್ಟೆನ್ಸಸ್ ನೋಡ್ರಿ, ಅಂದರೆ ನಾನು ಹಿನ್ನೆಲೆ ಹೇಳ್ತಿದ್ದೀನಿ, ಅವ್ನು ತಪ್ಪು ಮಾಡಿದರೆ ಓಕೆ, ಮುಂದೆ ಕಾನೂನು ಕ್ರಮ ಕೈಗೊಳ್ರಿ. ಆದರೆ ಇಲ್ಲಿ ಬಲಿಪಶು ಆಗುವಂಥದ್ದು ವಿಕ್ಟಿಮ್ ಯಾರು? ದಲಿತರೇ. ಡಾಕ್ಟರ್ ಲಮಾಣಿ ದಲಿತ, ಸಂಪಂಗಿ ದಲಿತ, ಅವರೇ ವಿಕ್ಟಿಮ್ ಆಗುವಂಥದ್ದು. ಅಂದರೆ ಇವತ್ತು ಈಗ ಇತ್ತೀಚೆಗೆ ನಾನು ಒಂದು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಯ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದೆ. ಏನಿದೆ? ಅವತ್ತು ಕಮಿಷನ್ ಇತ್ತು, ಇವತ್ತು ಕಮಿಷನ್ ಇದೆ. ಅದು ಹೇಗೆ ನಡೀತಿದೆ ಏನು ತಾನ ಅದು ಹೇಳಿಕ್ಕೆ ಬರೋದಿಲ್ಲ. ಅದು ಕಮಿಷನ್ ಇದ್ದದ್ದು ಮಾತ್ರ ನಿಜ ಅನ್ನುವಂಥದ್ದು. ಅಂದರೆ ಈ ಪ್ರತಿ ಸರ್ಕಾರ ಬಂದಾಗೂ ಈ ಜನಪ್ರತಿನಿಧಿಗಳು ಕಮಿಷನ್ ತೆಗೆದುಕೊಳ್ಳೋದು ಅನ್ನುವಂಥದ್ದು ಕಾಮನ್ ಅನ್ನುವಂಥ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ಆದರೆ ಇಲ್ಲಿ ಬಲಿಪಶು ಆಗಿದ್ದು ಯಾರು? ದಲಿತ ಶಾಸಕರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಇವತ್ತು ಯಾರಾದರೂ ಅದರಲ್ಲಿ ಷಡ್ಯಂತ್ರ ಇದೆಯೋ ಮತ್ತೊಂದು ಅದು ಎನ್ಕ್ವೈರಿ ಆಗಲಿ. ಯಾಕಂದರೆ ಇತ್ತೀಚಿನ ವಿಡಿಯೋ ಬಿಡುಗಡೆ ಮತ್ತೊಂದು ನಾನು ನೋಡಿದಾಗ ಇಲ್ಲಿ ಒಂದು ಷಡ್ಯಂತ್ರ ಮತ್ತು ಯಾವ ಸಂದರ್ಭದಲ್ಲಿ ಇದು ಆಯಿತು ಅನ್ನುವಂಥದ್ದು ವಿಚಾರ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಮೇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಮುಗಿಬಿದ್ದಿದ್ದಾರೆ. ಹಿಂದೆ BJP ಸರ್ಕಾರದಾಗ ಏನು ಕಮಿಷನ್ ಕೊಡೋದಿತ್ತು ಅದಕ್ಕಿಂತ ಡಬಲ್ ಆಗಿದೆ ಕಮಿಷನ್ ಕೊಡುವಂಥದ್ದು. ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಇತ್ತೀಚೆಗೆ ಆಪಾದನೆ ಮಾಡಿದ್ರು. ಅದರ ಬಗ್ಗೆನೇ ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಅಂತೇಳಿ. ಹೀಗಾಗಿ ಇದನ್ನ ಡೈವರ್ಟ್ ಮಾಡುವಂಥದ್ದು ಒಂದು ಕಡೆ ಹುನ್ನಾರ ನಡೀತಿದೆ ಜನರ ಮನಸ್ಸಿಂದ. ನೋಡ್ರಿ, ನಾವೇ ತಪ್ಪು ಮಾಡಿಲ್ಲ, ಅಲ್ಲಿ BJP ಅವರು ಅನ್ನುವಂಥ ರೀತಿಯಲ್ಲಿ. ಮತ್ತು ಯಾರೋ ಒಬ್ಬ ವೈಯಕ್ತಿಕವಾದಂಥದ್ದು ಏನಾದರೂ ತಪ್ಪು ಒಪ್ಪು ಮಾಡಿದರೆ ಅದು ಅವನ ರೆಸ್ಪಾನ್ಸಿಬಿಲಿಟಿ. ಇಟ್ ವಿಲ್ ನಾಟ್ ಕನೆಕ್ಟ್ ಟು ಪಾರ್ಟಿಗೆ ಸಂಬಂಧ ಹಚ್ಚಬಾರ್ದು ಅದನ್ನೆಲ್ಲ. ಇವತ್ತು ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ, ಹೀಗಾಗಿ ಅವರು ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಏನಾಗಲಿ. ಆದರೆ ಇದು ಹಿನ್ನೆಲೆ ಮತ್ತೊಂದು ನಾವು ಸರ್ಕಮ್ಸ್ಟೆನ್ಸ್ ನೋಡಿದಾಗ ಇಲ್ಲೇ ಒಂದು ಕಡೆ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ನನಗೆ ಸಂಶಯ ಬರೋಕ್ಕೆ ಸಾಧ್ಯತೆ. ಅದು ಎನ್ಕ್ವೈರಿ ಆದಮೇಲೆ ಗುರುತಾಗಲಿಕ್ಕೆ ಸಾಧ್ಯತೆ. ಮತ್ತು ಇದರಲ್ಲಿ ಬಲಿಪಶು ಆಗುವಂಥವ್ರು ದುರ್ಬಲ ವರ್ಗದವರು ಮತ್ತು ದಲಿತ ವರ್ಗದವರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ